ಸಾರಿ ಬೇಬಿ. ಹೇಳಿದ್ನೆ ಎಷ್ಟು ಸಲ ಹೇಳಿ ಸಾಯ್ತೀಯ? ಅಷ್ಟಕ್ಕೂ ನಾನು ಖರ್ಚು ಮಾಡಿದ್ದು ಬರೀ 2.5 ಲಕ್ಷ. ಅಷ್ಟಕ್ಕೆ ಎಲ್ಲರೂ ಮುಂದೆ ನನ್ನ ಮೇಲೆ ಕೈ ಮಾಡ್ತೀಯ ಅಲ್ವಾ? ಹೋಗಿ ಹೋಗಿ ನಿನ್ನನ್ನು ಕಟ್ಕೊಂಡಲ್ಲ ನನ್ನ ಕರ್ಮ. ಸಾರಿ ಬೇಬಿ. 2 ದಿನದ ಹಿಂದೆ ಅಷ್ಟೇ ಒಡವೆ ಎಲ್ಲ ಮಾರಿ ಹೆಂಗೆ ದುಡ್ಡು ಹೊಂಚ್ಕೊಟ್ಟಿದ್ದೀವಿ ಅನ್ನೋದು ನೆನಪಿದೆ ಅಲ್ವಾ? ಅಷ್ಟೆಲ್ಲ ಆದಮೇಲೂ ನೀನು ಹೀಗೆ ನಡ್ಕೊಂಡೆ ಅನ್ನೋದನ್ನು ನೋಡಿ ಕೋಪದಲ್ಲಿ ಹಾಗೆ ನಡ್ಕೊಂಡ್ಬಿಟ್ಟೆ. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ನೀನು ಸಾರಿ ಕೇಳಿದ ತಕ್ಷಣ ನೀನು ಕೊಟ್ಟಿರೋ ಏಟು ಮರ್ತು ಹೋಗಲ್ಲ. ನೀನು ಮಾಡಿರೋ ಅವಮಾನಕ್ಕೆ ನನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನಾವಿಬ್ರು ಗಂಡ ಹೇಳ್ತಿದ್ದೀವ್ಯಾ, ನಮ್ಮಿಬ್ರ ಮಧ್ಯೆ ಇಂಥ ಮಾತೆಲ್ಲ ಬರ್ಬಾರ್ದು. ಗಂಡ ಆದರೂ ಅಷ್ಟೇ, ಯಾವನಾದರೂ ಅಷ್ಟೇ, ನನ್ನ ಹತ್ರ ಹೇಗೆ ನಡ್ಕೋತಾನೋ ನಾನು ಹಾಗೆ ನಡ್ಕೊಳ್ಳೋದು. ನೋಡ್ತಾ ಇರು, ನಿನಗೆ ಬುದ್ಧಿ ಕಲಿಸ್ತೆ ನಾನು ಬಿಡಲ್ಲ. ದಿವ್ಯಾ ಹೋಗೋ, ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಹೋಗ್ತಾ ಇರು, ಹೋಗು ಒಂದೇ. ನೋಡು ಸತ್ಯ, ನಿಮ್ಮ ಚಿಕ್ಕ ಮಾವನ್ನ ಹೇಗೆ ಚಿಕ್ಕ ಹುಡುಗರ ಥರ ತಬ್ಕೊಂಡು ಕೂತಿದ್ದಾರೆ. ಅಲ್ಲ, ಪಾರ್ಕಲ್ಲಿ ಯಾರಾದರೂ ಇವ್ರನ್ನ ನೋಡ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ? ಸುಮ್ಮನಿರು ಕಾಕ್ರೋಚ್. ಮೊದಲೇ ನನಗೆ ಸಿಟ್ಟು ಬರ್ತಾ ಇದೆ, ನೀನು ಅದಕ್ಕೆ ಸೊಪ್ಪು ಹಾಕ್ಬೇಡ. ಆದರೂ ಸತ್ಯ, ನಿಮ್ಮ ಚಿಕ್ಕ ಮಾವ ದೊಡ್ಡ ಕಿಲಾಡಿನೇ. ಕಾಕ್ರೋಚ್ ಆಯಿತು ಬಿಡು, ಅದಕ್ಕೆ ಕೋಪ ಮಾಡ್ಕೋತೀಯ? ಆದರೂ ಅವ್ರ ಮಾತುಕತೆ ಸರಿಯಾಗಿ ಕೇಳಿಸ್ತಿಲ್ಲ ಕಣೋ. ನೀನೊಂದು ಸ್ವಲ್ಪ ಹತ್ರ ಹೋಗೋದಕ್ಕಾಗತ್ತಾ? ಸತ್ಯ, ಇದಕ್ಕೂ ಮುಂದೆ ಹೋಗೋಕ್ಕಾಗಲ್ಲ ಸತ್ಯ. ಸರಿ ಸರಿ, ಹಾಗಿದ್ರೆ ಅಲ್ಲೇ ಇರು. ಆದರೆ ಒಂದಂತೂ ಸತ್ಯ ರೀ, ನಚ್ಚಿಗೇನಾದರೂ ಆದರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ. ಪದ್ಮ, ಏನು ಮಾತು ಅಂತ ಆಡ್ತಾ ಇದೆಯಾ? ನಚ್ಚಿಗೇನೂ ಆಗೋದಿಲ್ಲ, ನಾನಿಲ್ವಾ? ಧೈರ್ಯವಾಗಿರು. ಒಂದು ರಿಕ್ವೆಸ್ಟ್. ಏನು? ನಾನು ಮನೇಲಿದ್ದಾಗ ನೀನು ಫೋನ್ ಮಾಡೋದಕ್ಕಿಂತ ಮುಂಚೆ ಒಂದು ಮೆಸೇಜ್ ಮಾಡು. ಎಲ್ಲೂ ಪರಿಸ್ಥಿತಿ ಸರಿ ಇಲ್ಲ, ಅಲ್ಲೂ ಪರಿಸ್ಥಿತಿ ಹದಾಗಿಟ್ರೆ ನನಗೆ ತುಂಬ ಕಷ್ಟ ಆಗತ್ತೆ. ಅರ್ಥ ಮಾಡ್ಕೊ. ಏನ್ರಿ ಅರ್ಥ ಮಾಡ್ಕೊಳ್ಳೋದು? ಇಷ್ಟು ವರ್ಷನೂ ಅರ್ಥ ಮಾಡ್ಕೊಳ್ತಾನೆ ಬಂದಿದ್ದೀನಿ, ಆದ್ರೆ ಇಂಥ ಸಂದರ್ಭದಲ್ಲೂ ಅರ್ಥ ಮಾಡ್ಕೊಂಡ್ರೆ ಏನ್ ಹೇಳಿ? ಇಮೋಷನಲ್ ಸಪೋರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಯಾರ ಹತ್ರ ಕೇಳಲಿ? ಆ ಹೆಂಗಸು ಚಿಕ್ಕ ಮಾವನ್ನ ದುಡ್ಡಿಗೋಸ್ಕರ ಪೀಡಿಸ್ತಿದ್ದಾಳ. ಪಕ್ಕ ಇದ್ಯಾವುದೋ ದುಡ್ಡಿಗೋಸ್ಕರ ಹಿಂದೆ ಬಿದ್ದಿರೋ ಕೇಸೆ. ಸರಿ ಬಿಡು ಪದ್ದು, ಆಗಿದ್ದಾಗೋಯ್ತು. ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತಾ ಇದೀಯ? ನೋಡು, ನಾನಿದ್ದೀನಲ್ಲ. ಈಗಲೇ ನಿನ್ನ ಮನಸ್ಸು ಡಿಸ್ಟರ್ಬ್ ಆಗಿದೆ. ಈ ಸಮಯದಲ್ಲಿ ನಾನು ಏನೇನೋ ಮಾತಾಡಿ ನಿನ್ನ ಮನಸ್ಸು ನೋಯಿಸೋಕ್ಕೆ ನಂಗೆ ಇಷ್ಟಪಡಲ್ಲ. ಸಮಾಧಾನ ಮಾಡ್ಕೊ. ಯಾಕೋ ಗೊತ್ತಿಲ್ಲ ರೀ, ಮನ್ಸು ಬೇಡ ಬೇಡ ಅಂದ್ರೂ ಕೆಟ್ಟದೇ ಯೋಚನೆ ಮಾಡ್ತಾ ಇದೆ. ಹೆಚ್ಚು ಯೋಚನೆ ಮಾಡಬೇಡ ಪದ್ದು, ಏನೂ ಆಗೋದಿಲ್ಲ. ಏನೇ ಆದರೂ ಒಳ್ಳೇದಕ್ಕೆ ಅನ್ಕೋ. ನೋಡು, ದುಡ್ಡು ತೊಗೊಂಡು ಬಂದಿದ್ದೀನಿ, ತಗೋ. ವಾಸ್ತವ ಏನು ಅಂತ ಮನೆಯವ್ರಿಗೆ ತಿಳಿದ್ರೆ ಏನಾಗ್ಬೋದು ಅನ್ನೋ ಪರಿಜ್ಞಾನ ಬೇಡವಾ? ಏ ಹುಡುಗಿ, ಒಂದ್ ಕಡೆ ನಿಂತಲ್ಲಿ ನಿಲ್ಲಲ್ವಲ್ಲ ನೀನು? ಬರೀ ಪಲ್ಯ ಕಲ್ತ್ರೆ ಸಾಲದು, ಇನ್ನೂ ಬೇಕಾದಷ್ಟು ಪದಾರ್ಥ ಮಾಡೋದು ಕಲಿಯೋದಿದೆ. ಹಾ ಅತ್ತೆ, ಬರ್ತೀನಿ. ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತೀಯ, ಎಲ್ಲೋ ಕಳೆದೇ ಹೋಗಿರ್ತೀಯ. ಏನ್ ಯೋಚನೆ ಮಾಡ್ತಿರ್ತೀಯ? ಏನಾದ್ರೂ ಮಾಡ್ಬೇಕು ಅಂದ್ರೆ ಮೊದಲು ಶ್ರದ್ಧೆ ಇರಬೇಕು. ಅದೇ ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ, ತಿಳ್ಕೊ.
ಏನಿತ್ತು ಸತ್ಯ? ಅದು ಚಿಕ್ಕತ್ತೆ. ನಿಜಾನಾ? ರಿತು, ಚಿಕ್ಕ ಮಾವನ ವಿಷಯನೇ ಗೊತ್ತಾಗೋಯ್ತು ಅಂತ ಒಂದ್ಸಲ ಜೀವನೇ ಹೊರಟೋಗಿತ್ತು. ಸದ್ಯ ಇವ್ರು ಯಾರೂ ನೋಡಿಲ್ಲ. ಕಾಕ್ರೋಚ್ ಸರಿಯಾದ ಟೈಮಿಗೆ ಕಾಲ್ ಕಟ್ ಮಾಡಿದ್ದಾನೆ. ಏನಾಯ್ತು ರೀತು? ಯಾಕೆ ಹಾಕಿ ಕಿರ್ಚ್ಕೊಂಡೆ? ನಾನೇನೋ ಮನೇಲಿ ಬಾಂಬ್ ಗಿಮ್ ಬಿತ್ತೇನೋ ಅಂತ ಓಡ್ ಬಂದೆ. ಹೂ ದೊಡ್ಡಮ್ಮ, ಬಾಂಬೆ ಇದೆ. ನೀವು ಶಾಕ್ ಆಗ್ತೀರಾ. ಹೂ ಅಕ್ಕ. ಏಯ್ ರೀತು, ಊರ್ಮಿಳಾ, ಸುಮ್ಮನೆ ನನ್ನನ್ನು ಹೆದರಿಸ್ದೆ. ಅದೇನು ಅಂತ ಹೇಳ್ರೆ. ದೊಡ್ಡಮ್ಮ, ನಿಮ್ ಸೊಸೆಗೆ ನಿಮ್ ಮೇಲೆ ನಿಜವಾಗ್ಲೂ ಲವ್ ಆಗೇ ಬಿಟ್ಟಿದೆ. ರಿತು, ಏನೇ ಅದು? ತಲೆಹರಟೆ ಜಾಸ್ತಿ ಆಯ್ತು ನಿಂದು. ನಿಜ ಹೇಳ್ತಾ ಇದ್ದೀನಿ ದೊಡ್ಡಮ್ಮ. ನಾನೇನೋ ಅದಕ್ಕೆ ವಾಲ್ ಪೇಪರ್ಗೆ ಅಣ್ಣನ ಫೋಟೋ ಹಾಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾರ್ ಫೋಟೋ ಹಾಕೊಂಡಿದ್ದಾರೆ ಹೇಳಿ? ಯಾರ್ದು? ನಿಮ್ ಫೋಟೋ. ನಿಮ್ ಫೋಟೋನ ವಾಲ್ ಪೇಪರ್ ಮಾಡ್ಕೊಂಡಿದ್ದಾರೆ. ಹ್ಞೂ ಅಕ್ಕ, ನಿನ್ ಸೊಸೆಗೆ ನೀನ್ ಕಂಡ್ರೆ ಅಷ್ಟಿಷ್ಟ. ನನ್ನ ಫೋಟೋ ಏನಕ್ಕೆ ಹಾಕೋಬೇಕು? ಅಷ್ಟ್ ಲವ್ ಅಂತ ಹಾಕೊಂಡಿದ್ದಾರೆ. ನನಗೆ ಯಾರು ಲವ್ ಬೇಕಾಗಿಲ್ಲ. ಏನ್ ದೊಡ್ಡಮ್ಮ ನೀವು, ಲವ್ ಕೊಡೋರಿರೋವಾಗ ಸುಮ್ಮನೆ ತಗೋತಾ ಇರ್ಬೇಕಷ್ಟೇ. ಹೋಗಿ ಹೋಗಿ ನಾನು ನಿನಗೆ ಹೇಳ್ತೀನಲ್ಲ, ಇಲ್ಲ ನನ್ನ ಕರ್ಮ. ದೊಡ್ಡಮ್ಮ, ಸದ್ಯ ಸರಿಯಾದ ಟೈಮಿಗೆ ಕಾಲ್ ಕಟ್ ಆಗಿದೆ. ಇಲ್ಲ ಅಂದಿದ್ರೆ ಕತೆ ಬೇರೆನೇ ಆಗ್ತಿತ್ತು. ಐ ಹ್ಯಾವ್ ಸಮ್ ಸ್ಟ್ಯಾಂಡರ್ಡ್ಸ್. ನಿನ್ನನ್ನು 5 ಸ್ಟಾರ್ ಹೋಟೆಲ್ಗೆ ಕರ್ಸೋಣ ಅಂತಿದ್ದೆ. ಆದರೆ ಏನು ಮಾಡೋದು, ನೀನು ದುಡ್ಡೇ ಬಿಚ್ಚಲ್ಲ. ದುಡ್ಡಿಗೆ ತಕ್ಕನ ಹಾಗೆ ಟ್ರೀಟ್ಮೆಂಟು ಹಾಗೆ ಇರುತ್ತೆ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಮೊದಲು ವಿಷಯ ಏನು ಅಂತ ಹೇಳು. ಕರೆದಿದ ತಕ್ಷಣ ಬಂದಿಯಲ್ಲ, ಥ್ಯಾಂಕ್ಸ್. ಯಾವಾಗಲೂ ಇದನ್ನೇ ಅಭ್ಯಾಸ ಮಾಡ್ಕೋಬೇಡ ದಿವ್ಯಾ. ನಾನೇನು ನಿನ್ನ ಥರ ಬಿಟ್ಟು ಬಿದ್ದಿಲ್ಲ. ನನಗೆ ಕೆಲಸ ಇದೆ, 1000 ಟೆನ್ಷನ್ ಇದೆ. ಕಾಲ್ ಮಾಡಿದ ತಕ್ಷಣ ಬರೋದಕ್ಕಾಗೋದಿಲ್ಲ. ನನಗೆ ಕೆಲಸ ಎಲ್ಲ ಕರೆಕ್ಟ್, ಆದರೆ ಟೆನ್ಷನ್ ಇಲ್ಲ ಅಂತ ಅನ್ಕೊಂಬೇಡ. ಟೆನ್ಷನ್ ಇರೋದಕ್ಕೆ ಅಲ್ವಾ ನಿನ್ನನ್ನು ಇಲ್ಲಿವರೆಗೂ ಬರೋಕ್ಕೆ ಹೇಳಿದ್ದು. ಸರಿ, ಏನು ನಿನ್ನ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನು ಅಂತ ನನಗೆ ಆಲ್ರೆಡಿ ಗೊತ್ತಿದೆ. ನನಗೆ ಪರಿಹಾರ ಬೇಕು. ಏನು ಪರಿಹಾರ? ನಾನು ಆದಷ್ಟು ಬೇಗ ಮನೆಗೆ ಬರಬೇಕು. ದಿವ್ಯಾ, ಅದಷ್ಟು ಈಸಿ ಅಲ್ಲ. ಹ್ಯಾವ್ ಸಮ್ ಪೇಷನ್ಸ್, ಇಟ್ ವಿಲ್ ಟೇಕ್ ಟೈಮ್. ಟೈಮ್ ಇಲ್ಲ ಕೀರ್ತನ, ನಾನು ಆದಷ್ಟು ಬೇಗ ಈ ಮನೆ ಬಿಡಬೇಕಷ್ಟೆ. ಸೊ ಅಲ್ಲಿಂದ ನಮ್ಮ ಮನೆಗೆ ಬರ್ತೀಯ? ನಮ್ಮ ಮನೇನ ನೀನೇನು ಧರ್ಮಛತ್ರ ಅನ್ಕೊಂಡಿದ್ಯಾ? ಜಾಸ್ತಿ ಮಾತಾಡ್ಬೇಡ ಕೀರ್ತನ. ನಾನು ಹೇಳಿದ್ನ ಮಾಡ್ಕೊಡು. ನಾನು ಬೇಗ ಆ ಮನೆಗೆ ಬರೋದ್ರಿಂದ ನಿನಗೂ ಪ್ರಯೋಜನ ಇದೆ. ಬೈ ದ ವೇ, ನಂಗೊಂದು ಡೌಟು. ನೀನು ಇಷ್ಟೊಂದು ಅವಸರ ಮಾಡ್ತಿದ್ಯಾ ಅಂತಂದ್ರೆ ಇದರಲ್ಲಿ ಖಂಡಿತ ಏನೋ ವಿಷಯ ಇದೆ. ನಿನ್ನನ್ನು ಮನೆಯಿಂದ ಆಚೆ ಹಾಕ್ತೀನಿ ಅಂದಿದ್ದಾರಾ?
ನಿನ್ನ ಹತ್ರ ಏನು ಮುಚ್ಚುಮರೆ? ಅಲ್ಲಿ ನೋಡಿದ್ರೆ ಆ ಬಾಲ ನಮ್ಮ ಮಮ್ಮಿನ ನಮ್ಮ ಅಜ್ಜಿನ ಬುಟ್ಟಿಗೆ ಹಾಕೊಂಡಿದ್ದಾನೆ. ದಿನ ಕೆಲ್ಸಕ್ಕೆ ಹೋಗಿ ಅವ್ರ ಕಣ್ಣಲ್ಲಿ ದೇವ್ರಾಗ್ತಿದ್ದಾನೆ. ಅದಕ್ಕೆ ಅವರಿಬ್ರು ಸೇರಿ ನನಗೆ ಹಿಂಸೆ ಕೊಡ್ತಿದ್ದಾರೆ. ನಾನು ಅಲ್ಲಿರಕ್ಕಾಗಲ್ಲ. ವಾಟ್? ಬಾಲ ಬದಲಾಗಿದ್ದಾನ? ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನ? ಅವನಿಗೆ ಏನಿದ್ರು ಬೇರೆಯವರಿಂದ ಕಿತ್ತು ತಿನ್ನೋ ಅಭ್ಯಾಸ. ಅಂತವನು ಬದಲಾಗಿದ್ದಾನೆ ಅಂತಂದ್ರೆ ನನ್ನ ಕೈಲಿ ನಂಬಕ್ಕಾಗಲ್ಲ ಬಿಡು. ನೋಡು, ನನಗೆ ಅವನ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ನನಗೂ ಅಷ್ಟೇ, ಹಬ್ಬಗಳು ಅಂದ್ರೆ ಬಹಳ ಇಷ್ಟ. ಕಾರ್ತಿಕ್, ಇವ್ರಿಗೊಂದು ಸೀರೆ ತಗೊಟ್ಬಿಡ. ಅದಕ್ಕಲ್ಲ ಚಿಕ್ಕಿ ಹೇಗಿದ್ರು ಒಳ್ಳೊಳ್ಳೆ ಅಡ್ಗೆಗಳು ಮಾಡಿರ್ತಾರೆ, ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ಬೋದು. ಹಬ್ಬಗಳು ಇಷ್ಟ ಆಗೋದಕ್ಕೆ ಎಲ್ರಿಗೂ ಒಂದೊಂದು ಕಾರಣ ಇರುತ್ತೆ ಅಷ್ಟೇ. ಹೌದು ರೀ, ಎಲ್ಲದ್ರ ಜೊತೆ ನಮ್ಮ ಶಾಸ್ತ್ರ ಸಂಪ್ರದಾಯ ಅದನ್ನು ಮರಿಬಾರ್ದಲ್ವಾ? ಸರಿಯಾಗಿ ಹೇಳಿದೆ ಸೀತಾ. ನಮ್ಮನೆ ವಿಷಯದ ಬಗ್ಗೆ ನನಗೆ ಯಾವ ಚಿಂತೆನೂ ಇಲ್ಲ. ಅದನ್ನ ಯೋಚನೆ ಮಾಡೋದಕ್ಕೆ ನೀನಿದ್ದೀಯಲ್ಲ. ನಾಳೆ ಬೆಳಿಗ್ಗೆ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ಪೂಜೆಗೆ ಬನ್ನಿ. ಅಯ್ಯೋ ಅಕ್ಕ, ಕೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಕಳ್ಸ ಕೂರ್ಸೋದು ಯಾವ ಟೈಮಿಂಗು ಅಂತ ನೀನು ಹೇಳೇ ಇಲ್ಲ. ನಾವು ಉಳಿದ ಕೆಲಸ ಎಲ್ಲ ಮಾಡ್ಕೋತೀವಿ. ಇದೇ ನಮ್ಮ ಊರ್ ಮೇಳ ಹೀಗೆ ಕೇಳ್ತಿದೀಯಾ? ಮನೆ ಕೆಲಸ ಎಲ್ಲ ನೋಡ್ಕೊಳ್ಳೋದಕ್ಕೆ ನಮ್ಮ ಮನೆ ಸೊಸೆ ಇದ್ದಾಳಲ್ಲ ಸತ್ಯ, ಅವಳು ನೋಡ್ಕೊಳ್ತಾಳೆ ಬಿಡು. ಅಲ್ವೇನೆ ಸೀತಾ? ಅವಳೇ ಅಮ್ಮ, ಈ ಸಲ ನಾನು ಪೂಜೆ ಮಾಡ್ತೀನಿ. ಇದು ನಿಜವಾಗ್ಲೂ ಕೀರ್ತನ ಅಕ್ಕನೇನಾ? ನಮಗೂ ಅದೇ ಡೌಟ್ ಆಗ್ತಿದೆ ಮಂಜಣ್ಣ. ಪೂಜೆ ಗೀಜೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಹೆಲೋ, ಏನ್ ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ? ಈ ಸಲ ಪೂಜೆ ನಾನೇ ಮಾಡ್ತೀನಿ. ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನನ್ನು ಯಾರ ಮಾತಾಡಿತಾರೆ? ಸತ್ಯ ಜೊತೆ ಸೇರ್ಕೊಂಡು ನೀನು ಪೂಜೆ ಮಾಡು. ಸತ್ಯನ್ ಜೊತೆ ಸೇರಿ ಅಲ್ಲ, ಈ ಪೂಜೆನ ನಾನೇ ಲೀಡ್ ಮಾಡ್ತೀನಿ ಅಂತ ಹೇಳಿದ್ದು. ಓಹೋ, ನನಗೆ ಈಗ ಅರ್ಥವಾಗ್ತಿದೆ. ಏನಾಯ್ತಪ್ಪ? ಏನ್ ಅರ್ಥ ಆಯ್ತು ಅಂತ ಹೇಳಿ. ಏನಕ್ಕೆ ನಗ್ತಾ ಇದ್ದೀರಾ ನೀವು? ನಾನೇನ್ ಜೋಕ್ ಮಾಡ್ತಾ ಇದ್ದೀನಾ? ಹಾಗಲ್ಲಮ್ಮ ಕೀರ್ತನ, ಇದೆಲ್ಲ ನಮ್ಮ ಸತ್ಯ ಕೈವಾಡ ಅಂತ ನನಗೀಗ ಅರ್ಥವಾಗ್ತಾ ಇದೆ. ಕಳೆದ ಸಲ ಸತ್ಯ ಭೀಮನ ಅಮಾವಾಸ್ಯೆ ದಿವಸ ನಿನಗೆ ಆವಾಜ್ ಹಾಕಿ ಪೂಜೆ ಮಾಡಲೇಬೇಕು ಅಂತ ಹೇಳಿದ್ಲಲ್ವಾ? ಅದಕ್ಕೆ ತಾನೇ ಈ ಸಲ ನೀನು ಪೂಜೆ ಮಾಡಲೇಬೇಕು ಅಂತ ಮುಂದೆ ಬಂದಿರೋದು. ವಾಟ್? ಹಾಗಿದ್ರೆ ನಾನು ಈ ಸತ್ಯಂಗ್ ಹೆದರ್ಕೊಂಡು ಪೂಜೆ ಮಾಡ್ತಿದ್ದೀನಿ ಅಂತನಾ? ಅದೇನಾ ನಿಮ್ಮ ಮಾತಿನ ಅರ್ಥ ಅಪ್ಪ? ನನಗೇನು ಹಾಗೆ ಅನಿಸ್ತಾ ಇದೆಯಮ್ಮ. ಒಂದು ವೇಳೆ ಅದಲ್ಲ ಅಂತಂದ್ರೆ ನೀನು ಯಾಕೆ ಪೂಜೆ ಮಾಡ್ತಿದ್ದೀಯ ಅನ್ನೋ ಕಾರಣ ನಿನಗೆ. ಹೊಡಿ, ಅದೆಷ್ಟು ಹೊಡಿತೀಯೋ ಹೊಡಿ. ಜೀವನಕ್ಕೆ ಹೊಡ್ತಾ ಬಿದ್ದಿದೆ. ನೀನ್ ಹೊಡಿಯೋದು ಯಾವ ಲೆಕ್ಕ? ನಿಜವಾಗ್ಲೂ ಹಾಕ್ತೀನಿ ನೋಡು. ಅತ್ತೆ ಪ್ಲೀಸ್ ಬಿಡೋ, ಅದೇನ್ ಮಾಡ್ತಾರೋ ನಾನು ನೋಡ್ತೀನಿ. ನಾನೊಂಥರ ಫಿನಿಕ್ಸ್ ಪಕ್ಷಿ ಇದ್ದ ಹಾಗೆ. ನನ್ನನ್ನು ಸುಟ್ಟು ಬೂದಿ ಮಾಡಿದ್ರು ಮತ್ತೆ ವಾಪಸ್ ಬರ್ತೀನಿ. ಸ್ವಲ್ಪ ಸುಮ್ಮನೆ ಇರೋದಿಲ್ಲ. ಹೇಳ್ತಿದ್ಯಾ? ನಿನ್ ಸೊಸೆ ಕೇಳು. ವಯಸ್ಸಿಗೆ ಬಂದಿರೋ ಮಗಳ ಮೇಲೆ ಕೈ ಎತ್ತಾರಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನೋಡಿ ಅತ್ತೆ ಹೇಗ್ ಮಾತಾಡ್ತಿದ್ದಾಳೆ ಅಂತ ಇವಳು. ಇಷ್ಟು ದಿನ ದುಡ್ಡಿನ ಬಗ್ಗೆ ದುರಾಸೆ ಅನ್ಕೊಂಡಿದ್ದೆ, ಈಗ ದೇವ್ರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ದಾಳೆ. ಯಾಕೆ ಯಾಕೆ ಇಷ್ಟೊಂದು ದುರಾಂಕಾರ ತೋರಿಸಿ ನಮ್ಗೆ ಹಿಂಸೆ ಕೊಡ್ತಿದ್ಯಾ ನೀನು? ಸುಮ್ನೆ ಇರಮ್ಮ ಸಾಕು. ಆ ದೇವ್ರಿದ್ದಿದ್ರೆ ನಾನ್ ಯಾಕೆ ಇವನನ್ನ ಮದ್ವೆ ಆಗ್ತಿದ್ದೆ? ಈ ಕೊಂಪೆಲ್ ಕೊಳಿತಾ ಇದ್ದೆ. ನಾನ್ ಯಾವ ದೇವ್ರನ್ನೂ ನಂಬಲ್ಲ. ನೋಡ್ತಾ ಇರಿ, ನನ್ನ ಜೀವನದಲ್ಲಿ ಏನ್ ಬೇಕೋ ಅದನ್ನ ನಾನೇ ಸೃಷ್ಟಿ ಮಾಡ್ತೀನಿ. ನನಗೆ ಯಾವ ದೇವ್ರ ಹಂಗೂ ಇಲ್ಲ, ಬೇಕಾಗೂ ಇಲ್ಲ.
ಅಜ್ಜಿ. ಪೂಜೆ ಮಾಡುವಾಗ ಎಲ್ಲರೂ ಕೈ ಮುಗಿಬಹುದು, ಆದ್ರೆ ಪೂಜೆನ ಒಬ್ಬರೇ ಮಾಡಿ ಮಂಗಳಾರತಿ ಕೊಡೋಕ್ಕಾಗದು ಅಲ್ವಾ? ಹಾಮ, ಅದನ್ನೇ ನಾನು ಹೇಳ್ತಾ ಇರೋದು. ಹೇಳು ಇವಳಿಗೆ ಆ ಪೂಜೆನ ನಾನೇ ಮಾಡ್ತೀನಿ ಅಂತ. ಕೀರ್ತನ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆಯ್ತು, ನೀವಿಬ್ರು ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ನಾನು ಅದನ್ನ ತಡೆಯಲ್ಲ. ಆದರೆ ನಂದೊಂದು ಷರತ್ತಿದೆ. ಏನತ್ತೆ? ನಾಳೆ ಬೆಳಿಗ್ಗೆ ಇಬ್ರು ಪೂಜೆಗೂ ಮುನ್ನ ಕನಕಧಾರ ಸ್ತೋತ್ರವನ್ನ ನೋಡ್ಕೊಳ್ಳದೆ ಹೇಳಬೇಕು. ಯಾರು ತಪ್ಪಿಲ್ಲದೆ ಪೂರ್ತಿ ಸ್ತೋತ್ರ ಹೇಳ್ತಾರೋ ಅವರೇ ಪೂಜೆ ಮಾಡೋದು. ಅಕ್ಕ, ಇದು ಹೇಗಾಗುತ್ತೆ ಒಂದೇ ದಿನದಲ್ಲಿ ಕಲ್ತ್ಕೊಂಡು ಹೇಳೋದಕ್ಕೆ? ಅಷ್ಟೇ ತಾನೇ, ಸಿಂಪಲ್ ಅಮ್ಮ. ಈ ಕಂಡೀಷನ್ ನನಗೆ ಓಕೆ ಇದೆ. ಸರಿ, ಹಾಗಿದ್ರೆ ಸೀತನ ಪ್ರಕಾರ ಮಗಳು ಸೊಸೆಗೂ ಒಂದೇ ನ್ಯಾಯ ಆಗಲಿ ಬಿಡಿ. ಸರಿ, ನೀವಿಬ್ಬರು ಹೊರಡಿ, ಸ್ತೋತ್ರನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಏನೋ ಬಮ್ಮೈದ ಇದು ಕಹಾನಿ ಮೇ ಟ್ವಿಸ್ಟು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಬಮ್ಮೈದ. ಸತ್ಯನ್ಗೆ ಸ್ತೋತ್ರ ಗೀತ್ರ ಎಲ್ಲ ಬರಲ್ಲ ಕಣೋ. ಅಮ್ಮ ಬೇರೆ ಸ್ತೋತ್ರನ ನೋಡಿದೆ ತಪ್ಪಿಲ್ಲದೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂಗಾದ್ರೆ ಸತ್ಯ ನಾಳೆ ಪೂಜೆ ಮಾಡ್ದಂಗೆ. ಇಬ್ಬರಿಗೂ ಅರ್ಥ ಆಯ್ತಲ್ವಾ? ನಾಳೆ ಬೆಳಗಿನ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಮಾತು, ಯಾರು ಸ್ಪಷ್ಟವಾಗಿ ತಪ್ಪಿಲ್ಲದೆ ನಾಳೆ ಸ್ತೋತ್ರ ಹೇಳ್ತೀರೋ ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ನಮ್ಮ ಕೋಟೆ ಮನೆ ಒಡವೆಗಳನ್ನು ನಾನು ಕೊಡ್ತೀನಿ. ವಾವ್, ರಿಯಲಿ ಅಮ್ಮ? ನನಗ ಆಂಟಿಕ್ ಜ್ಯುವೆಲ್ರಿ ತುಂಬಾ ಇಷ್ಟ. ಇಷ್ಟ ಇದ್ರೆ ಗೆಲ್ಲಬೇಕು ಕೀರ್ತನ. ಸೀತಾ, ಆ ಒಡವೆಗಳನ್ನೆಲ್ಲ ನಮ್ಮಮ್ಮ ನಿನಗೆ ಕೊಟ್ಟಿದ್ದು, ನೀನು ಈ ಸೊಸೆ ಕೊಡಬೇಕು. ಇದೇನು ನೀನು ಹೊಸ ರೂಲ್ಸು? ಹೌದಕ್ಕ, ನಿನ್ನಿಂದ ಅದು ಹೋಗ್ಬೇಕಾಗಿರೋದು ನನಗೂ ಅಲ್ಲ, ಸತ್ಯನ್ಗೆ. ಹೌದಲ್ವಾಕೆ? ಅದು ನ್ಯಾಯವಾಗಿ ಸೇರ್ಬೇಕಾಗಿದ್ದು ಮನೆ ಸೊಸೆ ತಾನೆ. ಮನೆ ಸೊಸೆ ಅನ್ನೋದು ಒಡವೆ ಪಡ್ಕೊಳ್ಳೋದಕ್ಕೆ ಮಾನದಂಡ ಆಗಬಾರ್ದು. ಆ ಒಡವೆಗಳನ್ನು ಪಡ್ಕೊಳ್ಳೋಕ್ಕೆ ಅವಳಿಗೆ ಯೋಗ್ಯತೆನೂ ಇರಬೇಕು. ಒಡವೆ ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರುತ್ತೆ. ಆ ನಂಬಿಕೆ ನನಗಿದೆ ರೀ. ಕರೆಕ್ಟಾಗಿ ಹೇಳಿದೆ ಅಮ್ಮ. ಸ್ಪ್ಯಾನರ್ ಹಿಡಿದು ನಟ್ಟು ಬೋಲ್ಟು ತಿರುಗಿಸೋ ಇವಳಿಗೆ ನಮ್ಮ ಒಡವೆ ಸಿಗತ್ತಾ? ಸರಿಯಾಗಿ ಓದೋದಕ್ಕೆ ಬರೋದಿಲ್ಲ ಇವಳಿಗೆ, ಇನ್ನು ಗೆಲ್ಲದೆಲ್ಲಿಂದ ಬಂತು? ಐ ಕ್ಯಾನ್ ಟಾಕ್ ಇಂಗ್ಲಿಷ್, ಐ ಕ್ಯಾನ್ ವಾಕ್ ಇಂಗ್ಲಿಷ್ ಅಂತ ಹೇಳೋ ತರ ಅಲ್ಲ, ಸ್ತೋತ್ರ ಹೇಳೋದು. ಅಕ್ಕ ಪ್ಲೀಸ್, ಓವರ್ ಆಗಿ ಮಾತಾಡಬೇಡ ನೀನು. ನನ್ನ ಹೆಂಡತಿ ಬಗ್ಗೆ ಇನ್ನೊಂದ್ಸತಿ ಆ ಥರ ಎಲ್ಲ ಮಾತಾಡಿದ್ರೆ ಸರಿಗಿರಲ್ಲ ನೋಡು. ಅದೆಲ್ಲದ್ರ ಜೊತೆಗೆ ಅಕ್ಕ ಹೇಳಿದ ಪರೀಕ್ಷೆಯಲ್ಲಿ ಗೆಲ್ಲೋದು ಮುಖ್ಯ ರೀತು. ಅದೇ ಮತ್ತೆ ಸುಮ್ನೆ ಗೆದ್ಬಿಡ್ತಾರಾ? ಕಾರ್ತಿ, ಏನೋ ಈಗ ಮಾತಾಡ್ತಿದ್ಯಾ? ಮುಖ್ಯವಾಗಿ ನೀನೇ ಸತ್ಯನ್ ಸಪೋರ್ಟ್ ಮಾಡಬೇಕು. ಅದನ್ನ ಬಿಟ್ಟು ಹೇಗೆ ಗೆಲ್ತಾಳೆ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ಪೆದ್ದಣ್ಣ, ಹೆಂಡತಿ ಮೇಲೆ ಕಾಳಜಿ ಹೇಗೆ ತೋರಿಸ್ಬೇಕು ಅನ್ನೋದನ್ನ ಅಪ್ಪನ್ ನೋಡಿ ತಿಳ್ಕೊ. ಕೆಳಗಡೆ ಭಾಷಣ ಬಿದ್ದಂಗಲ್ಲ.
ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ. ಚಾಲೆಂಜ್ ಇರೋದು ಅವಳಿಗೆ, ಅವಳು ತಲೆ ಕೆಡ್ಸ್ಕೊಳ್ಳಿ, ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ಇರ್ಲಿ ಬಿಡಿ ಚಿಕ್ಕತ್ತೆ, ಅತ್ತೆ ಹೇಳಿರೋದು ನನ್ಗಲ್ವಾ, ನಾನು ಕಲ್ತ್ಕೋತೀನಿ. ಸತ್ಯ ಏನ್ ಹುಡುಗ್ರು ನೀವು? ಅಲ್ಲ ನಿಮ್ ಕೋಳಿ ಜಗಳ ಮುಗಿಯೋದೇ ಅಲ್ವಾ? ಪಾಪ ಕಣೋ ಸತ್ಯ. ಮಂಜ ನಿನ್ ಬಾ ಕೆಳಗಡೆ, ಕೆಲಸ ಇದೆ. ಅಮ್ಮ ನಾನು ಬಂದೆ. ಬಾ ಬಾ, ಒಳ್ಳೆ ಹುಡುಗ. ನೀನ್ ಗೆಲ್ಲಕ್ಕೆ ನಿನಗೆ ಯಾರ ಸಪೋರ್ಟು ಬೇಡ ಸತ್ಯ. ಅದ್ ಏನೇ ಇರ್ಲಿ ಅದನ್ನ ಎದುರಿಸಿ ನೀನ್ ಗೆದ್ದೇ ಗೆಲ್ತೀಯ. ಅಷ್ಟು ಸ್ಟ್ರಾಂಗ್ ನೀನು, ಅದಕ್ಕೆ ಹಾಗಂದೆ. ಕಾಮಿಡಿ ಪೀಸು ಏನ್ ಬಂದ್ ವಿಷಯ? ಏನಿಲ್ಲ. ಏನು ಇಲ್ಲ ಅಂದ್ರೆ ತಲೆ ತಿನ್ಬೇಡ, ನನ್ ಟೆನ್ಷನ್ ನನ್ಗಾಗಿದೆ. ಸುಮ್ನೆ ರೈಟ್ ಹೇಳು. ಏನಿಲ್ಲೇ ನಿಂತಿದ್ಯಾ? ಅದೇನ್ ವಿಷಯ ಅಂತನಾದ್ರೂ ಹೇಳು. ಅಲ್ಲ ಅಕ್ಕ ಬಂಡ್, ಅದೇನದು ಮೊಬೈಲಲ್ಲಿ ಅಷ್ಟೊಂದು ಡೀಪಾಗಿ ಹುಡುಕ್ತಾ ಇದ್ದೀರಾ? ಅತ್ತೆ ಹೇಳಿದ್ರಲ್ಲ ಕನಕದಾರ ಸ್ತೋತ್ರ, ಅದನ್ನ ಓದ್ತಾ ಇದ್ದೀನಿ. ಇದನ್ನ ನೋಡಿ. ಬಾಮೈದ ಸ್ತೋತ್ರ ಹೇಳ್ತಿರೋದು ಅಕ್ಕ ಬಂಡು, ನಿನ್ಗೆ ಯಾಕೋ ಇಷ್ಟೊಂದು ತಲೆ ಬೀಸಿ? ಲೋ ಬಾಮಿ, ಪಾಪ ಕಣ ಅವಳು. ಅವಳಿಗೆ ಇದೆಲ್ಲ ಹೊಸದು. ಅವಳಿಗೆ ಸ್ತೋತ್ರ ಓದಕ್ ಬರುತ್ತೋ ಇಲ್ವೋ, ಅವಳಿಗೆ ಅದು ಅರ್ಥ ಆಗತ್ತೋ ಇಲ್ವೋ, ಅದನ್ನ ನೆನ್ಸ್ಕೊಂಡೇ ಭಯ ಆಗ್ತದೆ ಕಣೋ. ಅಬ್ಬಬ್ಬಬ್ಬಾ, ಹೆಂಡತಿ ಮೇಲೆ ಏನ್ ಪ್ರೀತಿ. ಹೆಂಡತಿ ಎಲ್ಲಿ ಸೋತ್ಬಿಡ್ತಾಳೋ ಅಂತ ಒದ್ದಾಡ್ತಾವ್ನೆ. ಲೇ, ನಾನು ಸೀರಿಯಸ್ ಆಗಿ ಹೇಳಿದ್ರೆ ನಿಂಗೆ ತಮಾಷೆನಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಕ್ಕ ಬಂಡ್ ಇದೊಂದು ಲೆಕ್ಕನಾ? ನೋಡ್ತಾ ಇರೋ, ಪಟ ಪಟ ಅಂತ ಕಲ್ತ್ಕೊಂಡು ಹೇಳ್ಬಿಡ್ತಾರೆ. ಅಲ್ಲ ಬಾಮಿ, ಸತ್ಯ ಸ್ತೋತ್ರ ಓದಕ್ ಸ್ಟಾರ್ಟ್ ಮಾಡಿದ್ದೆ ಇವಾಗ. ಇಷ್ಟು ಕಡಿಮೆ ಸಮಯದಲ್ಲಿ ಅವಳು ಸ್ತೋತ್ರ ಕಲ್ತ್ಕೊಳಕ್ ಆಗುತ್ತೆ ಅಂತ್ಯಾ? ಡೌಟೇ ಬೇಡ. ಅಲ್ಲಿ ನಿಮ್ಮ ಅಕ್ಕ ಆರಾಮಾಗಿ ಟಿವಿ ನೋಡ್ಕೊಂಡು ಕೂತಿದ್ದಾರೆ. ಅವರೇ ಅಷ್ಟು ಧೈರ್ಯವಾಗಿರ್ಬೇಕಾದ್ರೆ ಇನ್ ಸ್ತೋತ್ರ ಓದ್ತಿರೋ ಅಕ್ಕ ಬಗ್ಗೆ ಭಯ ಯಾಕೆ? ಅದು ನಿಜಾನೇ ಬಾಮಿ. ಅಕ್ಕ ಎಲ್ರ ಮುಂದೆ ಚಾಲೆಂಜ್ ಮಾಡಿ ಇವಾಗ ಆರಾಮಾಗಿ ಹೋಗಿ ಟಿವಿ ನೋಡ್ತಾ ಕೂತಿದ್ದಾಳೆ ಅಂದ್ರೆ ಅವಳು ಸ್ತೋತ್ರ ಹೇಗೆ ಕಲ್ತ್ಕೋತಾಳೆ? ಅದನ್ನ ಕಲ್ತ್ಕೊಂಡು ಎಲ್ರ ಮುಂದೆ ಹೇಗೆ ಹೇಳ್ತಾಳೆ? ಅದ್ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನೋಡು ಬಾಮಿದ, ಅಕ್ಕ ಬಾಂಡು ಸೀತಮ್ಮನ ಮಾತನ್ನ ವೇದವಾಕ್ಯ ಅಂತ ಪಾಲಿಸ್ತಾಳೆ. ಅಂಥದ್ರಲ್ಲಿ ಈ ವಿಷಯದಲ್ಲಿ ಸುಮ್ಮನೆ ಇರ್ತಾಳ? ನೀನೇನು ಯೋಚನೆ ಮಾಡಬೇಡ, ನೋಡ್ತಾ ಇರೋ, ಅಕ್ಕ ಬಾಂಡೆ ಗೆಲ್ಲದು. ಅದು ಸರಿ ಬಾಮಿ, ಹೇಗಿದ್ರು ಓದಕ್ ಪುಸ್ತಕ ಕೊಟ್ಟು ಬಂದಿದೀವಲ್ಲ, ಅವಳು ಓದ್ಕೊಳ್ಳಿ. ನಾನು ಹೋಗಿ ಅವಳನ್ನ ಡಿಸ್ಟರ್ಬ್ ಮಾಡಲ್ಲ. ಸುಮ್ನಿರ, ರೇಗಿಸ್ಬೇಡ. ಇದು ವಂಶ ಪಾರಂಪರ್ಯವಾಗಿ ನಮ್ಮ ಮನೆತನದಿಂದ ಬಂದಿರೋ ಒಡವೆ ಕಣೆ. ಅದು ನಿನ್ನ ನಂತರ ನೀನು ಸೊಸೆಗೆ ಸೇರ್ಬೇಕಲ್ವಾ? ಇದ್ರ ಮೇಲೆ ಸತ್ಯನಿಗೆ ಅಧಿಕಾರ ಇದೆ ಕಣೆ. ಕೀರ್ತನ ಈ ಮನೆ ಮಗಳಾಗಿರ್ಬೋದು, ಅವಳಿಗೆ ಬೇರೆ ಒಡವೆ ಮಾಡಿಸ್ಕೊಡೋಣ. ಈ ಸ್ಪರ್ಧೆಯಲ್ಲಿ ಮಗಳು ಗೆದ್ದು ಬಿಟ್ರೆ ಈ ಒಡವೆ ಎಲ್ಲ ಅವಳ ಪಾಲಾಗ್ಬಿಡುತ್ತೆ. ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಕಣೆ. ಗೊತ್ತು ರೀ, ನನ್ನ ಅತ್ತೆ ನನಗೆ ಹೇಗೆ ಇದನ್ನು ನನ್ನ ಕೈಗೆ ಕೊಟ್ಟರೋ ಹಾಗೆ ನಾನು ಕೂಡ ಇದನ್ನು ನನ್ನ ಸೊಸೆಗೆ ಕೊಡಬೇಕು. ಅದೇ ಪದ್ಧತಿ ಅಲ್ವಾ? ಮತ್ತು ಎಲ್ಲರ ಮುಂದೆ ಸ್ಪರ್ಧೆಯಲ್ಲಿ ಗೆದ್ದವ್ರಿಗೆ ಅಂತ ಹೇಳಿದಿಲ್ಲ ಸೀತಾ? ಯೋಗ್ಯತೆ ಇದೆ ಅಂತ ಎಲ್ಲರ ಮುಂದೆ ಸಾಬೀತಾದರೆ ಈ ಒಡವೆ ಯಾರ ಕೈಗೆ ಸೇರಬೇಕೋ ಅವ್ರ ಕೈಗೆ ಸೇರುತ್ತೆ ರೀ. ಆಗ ಅದಕ್ಕೊಂದು ಗೌರವ ಇರುತ್ತೆ. ಮಾತಾಡೋರ ಬಾಯಿಗೆ ಬೀಗ ಬೀಳತ್ತೆ. ಹೀಗೆಲ್ಲ ಆಗಬೇಕು ಅಂದರೆ ಸ್ಪರ್ಧೆ ಒಂದು ನೆಪ ಅಷ್ಟೇ. ನೀವು ತಲೆ ಕೆಡಿಸ್ಕೋಬೇಡಿ, ನನಗೆ ಗೊತ್ತಿದೆ ಏನು ತೊಂದರೆ ಆಗಲ್ಲ ಅಂತ. ನೀನು ಹೀಗೆ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀಯ ಅಂತ ನನಗೆ ಗೊತ್ತೇ ಆಗಲಿಲ್ಲ ಸೀತಾ. ಸರಿ ಸರಿ, ನಾನು ಕೆಳಗಡೆ ಹೋಗಿ ಪೂಜೆಗೆಲ್ಲ ರೆಡಿ ಇದೆಯಾ ಅಂತ ನೋಡ್ತೀನಿ. ಬೇಗ ಬಂದ್ಬಿಡಿ.
ಇಷ್ಟು ಬೇಗ ಇದ್ದು ರೆಡಿ ಆಗಿದೆಯಾ? ಹ್ಞೂ ಚಿಕ್ಕಿ, ಅಮ್ಮ ಹೇಳಿದ ಮಾತನ್ನ ಮೀರೋದಕ್ಕಾಗತ್ತಾ ಹೇಳಿ? ಸೂಪರ್ ಕೀರ್ತನ. ಅತ್ತೆ ಮಾತನ್ನು ನೀನು ಕೇಳ್ತೀಯ ಅಂದರೆ ಅತ್ತೆಗೆ ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು ಸತ್ಯ. ಬಿ ರೆಡಿ ಸತ್ಯ. ಇವತ್ತು ನಿಂಗೆ ಹೇಗೆ ಅವಮಾನ ಮಾಡ್ತೀನಿ ಅಂತ ನೋಡ್ತಾ ಇರು. ರಿತು, ದೀಪ ಹಚ್ಚು. ಅಮ್ಮ, ಕೀರ್ತನ, ನೀವಿನ್ನೂ ಸ್ತೋತ್ರ ಹೇಳಬೇಕಲ್ಲ. ಈಗ ಸ್ತೋತ್ರ ಹೇಳೋ ಸಮಯ. ಇಬ್ರು ಮುಂದೆ ಬನ್ನಿ. ಏ ಹುಡುಗಿ, ಮುಂದೆ ಬಾ. ಕೀರ್ತನ, ನೀನು ಮುಂದೆ ಬಾ. ಈಗ ಸ್ತೋತ್ರನ ಯಾರು ಮೊದಲು ಹೇಳ್ತೀರಿ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನಾನೇ ಹೇಳ್ತೀನಮ್ಮ. ಹೇಗಿದ್ರು ಇವಳು ನೆಟ್ಟಿಗೆ ಹೇಳೋದಿಲ್ಲ. ಅದಕ್ಕೆ ಯಾಕೆ ಸುಮ್ಮನೆ ಅನ್ನೆಸೆಸರಿ ಡಿಸ್ಕಷನ್? ಅದಕ್ಕೆ ನಾನೇ ಹೇಳ್ತೀನಿ. ಈಗ ಬೇಡದೇ ಇರೋ ಮಾತುಗಳನ್ನೆಲ್ಲ ಆಡೋದು ಬಿಟ್ಟು ಮೊದಲು ಸ್ತೋತ್ರ ಹೇಗೆ ಹೇಳಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ನೋಡ್ಕೊಂಡು ಹೇಳೋ ಹಾಗಿಲ್ಲ. ಅತ್ತೆ, ನಿಜವಾಗ್ಲೂ ನೋಡದೆ ಹೇಳಬೇಕಾ? ನಿನ್ನೆನೇ ಹೇಳಿದ್ನಲ್ಲ, ಹೇಗೆ ಕೇಳಿಸ್ತು ನಿನಗೆ? ಆಗೋದಿಲ್ಲ ಅಂದಿದ್ರೆ ಪಂದ್ಯಕ್ಕೆ ಒಪ್ಕೋಬಾರ್ದಾಗಿತ್ತು. ಈಗ ಕೊನೆ ಕ್ಷಣದಲ್ಲಿ ರಾಗ ಎಳೆಯೋದಲ್ಲ. ಇಲ್ಲ ಅತ್ತೆ, ಹಾಗಲ್ಲ. ನಾನು ಹೇಳ್ತೀನಿ.